Hello everyone, welcome to Sanmarga classes. ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಪಾಠದ 10ನೇ ಪ್ರಶ್ನೆ. ಕ್ಯೂಮ್ ಸಸ್ಯಗಳ ಬೇರುಗಂಟುಗಳಲ್ಲಿರುವ ಬ್ಯಾಕ್ಟೀರಿಯಾ ಅಂತ ಕೇಳಿದ್ದಾರೆ. ಇಲ್ಲಿ ಲೆಗ್ಯೂಮ್ ಸಸ್ಯಗಳು ಅಂದ್ರೇನು? ಇವು ವಿವಿಧ ಶೇಂಗಾ, ಲೆಗ್ಯೂಮ್ ಸಸ್ಯಗಳು ಈ ಸಸ್ಯಗಳ ಬೇರುಗಂಟುಗಳಿರುವ ಬ್ಯಾಕ್ಟೀರಿಯಾ. ಮೊದಲನೇ ಪಾಠದಲ್ಲಿ ಕೂಡ ಕಲ್ತಿದ್ದೀರಿ. ಇದು ಆಪ್ಷನ್ ಎ ರೈಸೋಬಿಯಂ ಸರಿಯಾದ ಉತ್ತರ. ನಾವು ಮೊದಲನೇ ಕಲ್ತಿದ್ವಿ. ಈ ರೈಸೋಬಿಯಂ ಬ್ಯಾಕ್ಟೀರಿಯಾ ಲೆಗ್ಯೂಮ್ ಸಸ್ಯಗಳ ಬೇರುಗಂಟುಗಳಲ್ಲಿ ಇರುತ್ತದೆ. ಇದು ನೈಟ್ರೋಜನ್ ಸ್ಥಿರೀಕರಣದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತದೆ ಅನ್ನೋದನ್ನ ಕಲ್ತಿದ್ವಿ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. ಆಪ್ಷನ್ ಬಿ ಒಬ್ರಿಯೋಕೋಮಾ ಇದು ತಪ್ಪಾದ ಉತ್ತರ. ಒಬ್ರಿಯೋಕೋಮಾ ಇದು ಕಾಲರಾ ರೋಗಕ್ಕೆ ಕಾರಣವಾಗಿರುವಂತಹ ಸೂಕ್ಷ್ಮ ಜೀವಿಯಾಗಿರುತ್ತದೆ. ಹಾಗಾಗಿ ಇದು ಉತ್ತರ ಅಲ್ಲ. ಆಪ್ಷನ್ ಸಿ ಲ್ಯಾಕ್ಟೋಬ್ಯಾಸಿಲಸ್ ಇದು ಕೂಡ ತಪ್ಪಾದ ಉತ್ತರ. ಲ್ಯಾಕ್ಟೋಬ್ಯಾಸಿಲಸ್ ಏನಿದೆ ಇದು ನಮ್ಮ ದೇಹದಲ್ಲಿ ಪ್ರಮುಖವಾದ ಸೂಕ್ಷ್ಮ ಜೀವಿ ಆಗಿರ್ತದೆ. ಇದು ನಮ್ಮ ಕರುಳಿನ ಆರೋಗ್ಯಕ್ಕೆ ಬಹಳ ಮುಖ್ಯವಾಗಿರ್ತದೆ. ನಮ್ಮ ಬಾಯಿಯಲ್ಲಿರ್ತದೆ. ಹಾಗೆ ನಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಗೆ ಕೂಡ ಇದು ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸ್ತದೆ. ಹಾಗಾಗಿ ಇದು ಕೂಡ ತಪ್ಪಾದ ಉತ್ತರ. ಆಪ್ಷನ್ ಡಿ ಸ್ಯೂಡೋಮೋನಾಸ್ ಇದು ತಪ್ಪಾದ ಉತ್ತರವಾಗಿರ್ತದೆ. ಇದು ರಕ್ತ ಮತ್ತು ಶ್ವಾಸಕೋಶಗಳಲ್ಲಿ ಇನ್ಫೆಕ್ಷನ್ಸ್ ಅನ್ನ ಉಂಟು ಮಾಡುವಂತಹ ಒಂದು ಸೂಕ್ಷ್ಮಜೀವಿ. ಹಾಗಾಗಿ ಲೆಗ್ಯೂಮ್ ಸಸ್ಯಗಳ ಬ್ಯಾಕ್ಟೀರಿಯಾ ಅಂತ ಹೇಳಿದಾಗ ಉತ್ತರ ಬಹಳ ಸುಲಭವಾಗಿದೆ. ಅದು ರೈಸೋಬಿಯಂ. ಥ್ಯಾಂಕ್ ಯು.